ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಯಾಕೆಂದರೆ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕಾರುಗಳು ನಿಲ್ಲಬೇಕಾದಂತಹ ಜಾಗದಲ್ಲಿ ಈಗ ಖಾಸಗಿ ವಾಹನಗಳು ಎಲ್ಲಿ ಬೇಕಲ್ಲಿ ಪಾರ್ಕಿಂಗ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಈ ಸಮಸ್ಯೆ ಬನ್ನಿ ನೋಡ್ಕೊಂಡು ಬರೋಣ. ದೆಹಲಿ ಬ್ಲಾಸ್ಟ್ ನಂತರವೂ ಎಚ್ಚೆತ್ತುಕೊಳ್ಳದ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಕಚೇರಿ ಪಾರ್ಕಿಂಗ್ಗಳಲ್ಲಿ ಅಪರಿಚಿತ ಕಾರುಗಳು. ಯಾರು ಬಂದು ವಾಹನ ನಿಲ್ಲಿಸಿ ಹೋದ್ರೂ ಕೇಳಲ್ವಾ? ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಉಗ್ರರು ಯಾವ ರೀತಿ ಕಾರುಗಳನ್ನ ಬಳಕೆ ಮಾಡಿದ್ರು, ಎಲ್ಲೆಲ್ಲಿ ಪಾರ್ಕ್ ಮಾಡಿದ್ರು ಅನ್ನೋದು ಒಂದು ರೀತಿ ದೇಶಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ. ಫರೀದಾಬಾದ್ ವಿವಿ ಆವರಣದಲ್ಲಿ ಸ್ಫೋಟಗೊಂಡ ಕಾರನ್ನ ಉಗ್ರ 13 ದಿನ ಪಾರ್ಕ್ ಮಾಡಿದ್ದ. ಇಂತಹ ಘಟನೆ ನಡೆದ ನಂತರವಾದ್ರೂ ಸ್ವಲ್ಪ ಕಟ್ಟುನಿಟ್ಟಾಗಿ ಪಾರ್ಕಿಂಗ್ ವಿಚಾರದಲ್ಲಿ ಇರಬೇಕು. ನಾವು ಹೇಳ್ತಾ ಇರೋದು ಬೆಂಗಳೂರಿನ ಪ್ರಮುಖ ಸರ್ಕಾರಿ ಕಚೇರಿ ಆವರಣಗಳಲ್ಲಿ ಹಲವು ದಿನಗಳಿಂದ ಕೆಲ ಕಾರುಗಳನ್ನ ಪಾರ್ಕ್ ಮಾಡಲಾಗಿದೆ. ಹಲವು ದಿನಗಳಿಂದ ಪಾರ್ಕ್ ಮಾಡಿದ್ರು ಹೇಳೋರಿಲ್ಲ ಕೇಳೋರಿಲ್ಲ. ಜಿಬಿಎ ಕೆಸಿ ಜನರಲ್ ಆಸ್ಪತ್ರೆ ಗೇಟ್ ಬಳಿ ಶಕ್ತಿ ಸೌಧದ ಒಳಗೆ ಹಲವು ದಿನಗಳಿಂದ ಅಪರಿಚಿತ ಕಾರುಗಳು ನಿಂತಿವೆ. ಸ್ಥಳ ಜಿಬಿಎ ಕೇಂದ್ರ ಕಚೇರಿ ಆವರಣ, ಸ್ಥಳ ಪಿಡಬ್ಲ್ಯೂಡಿ ಕಚೇರಿ ಆವರಣ. ನಗರದ ಸರ್ಕಾರಿ ಕಚೇರಿ ಆವರಣದ ಪಾರ್ಕಿಂಗ್ಗಳಲ್ಲಿ ಹಲವು ದಿನಗಳಿಂದಲೂ ಕೂಡ ಕಾರುಗಳು ಹಾಗೆ ನಿಂತಿರುವಂಥದ್ದು. ಅಂದರೆ ಯಾರದ್ದು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಹಲವು ಕಾರುಗಳ ಪರಿಸ್ಥಿತಿ ಅದೇ ರೀತಿಯಾಗಿದೆ. ನಾನೀಗ ಪಿಡಬ್ಲ್ಯೂಡಿ ಕಚೇರಿಯ ಆವರಣದಲ್ಲಿದ್ದೀನಿ. ಇಲ್ಲೂ ಸಹ ಒಂದು 2-3 ಕಾರುಗಳು ಇದೇ ರೀತಿಯಾಗಿ ನಿಂತಿದ್ದಾವೆ. ಹಲವು ದಿನಗಳಿಂದ ಯಾರದ್ದು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಸರ್ಕಾರಿ ಗಾಡಿ ಅಂತೂ ಅಲ್ಲ. ಈ ಥರದ ವಾಹನಗಳು ಅಂದರೆ ಸ್ವಿಫ್ಟ್ ಕಾರ್ ನಿಂತಿದೆ, ಜೊತೆಗೆ ಇನ್ನೊಂದು ಕಾರ್ ನಿಂತಿರುವಂಥದ್ದು. ಇವೆಲ್ಲದರಿಂದಲೂ ಒಂದು ರೀತಿ ಆತಂಕ ಮನೆ ಮಾಡುತ್ತೆ. ಯಾಕಂದರೆ ಈಗಾಗಲೇ ದೆಹಲಿಯ ಸ್ಫೋಟ ಗಮನಿಸ್ಬೋದು. ಫರೀದಾಬಾದ್ನ ವಿವಿ ಆವರಣದಲ್ಲಿ ಕಾರುಗಳು ಹೇಗೆ ನಿಂತಿದ್ವು ಮತ್ತು ಅವುಗಳಲ್ಲಿ ಸ್ಫೋಟಕಗಳಿದ್ದು, ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ತನಿಖೆ ಆಗ್ತಾ ಇದೆ. ಆತಂಕ ಮನೆ ಮಾಡಿದೆ ಬೇರೆ ಎಲ್ಲ ನಗರಗಳಲ್ಲೂ ಕೂಡ. ಬೆಂಗಳೂರು ಪ್ರಮುಖವಾದಂಥ ನಗರ. ಇಂಥ ನಗರದ ಸರ್ಕಾರಿ ಕಚೇರಿ ಆವರಣಗಳಲ್ಲಿ ಈ ರೀತಿಯಾಗಿ ವಾಹನಗಳು ಕೆಟ್ಟು ನಿಂತಿರ್ತವೆ, ಅಥವಾ ಬೇರೆ ಯಾರಾದರೂ ಬಂದು ಇಲ್ಲಿ ಪಾರ್ಕ್ ಮಾಡಿ ಹೋಗಿರ್ತಾರೋ ಗೊತ್ತಿರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದು ಗಮನಿಸ್ಬೋದು, ಟೈರ್ ಕೂಡ ಪಂಚರ್ ಆಗಿದೆ. ಹಲವು ದಿನಗಳಿಂದ, ಇದು ತಿಂಗಳುಗಳಿಂದಲೂ ಕೂಡ ಇದೇ ರೀತಿಯಾಗಿ ಇಲ್ಲಿ ನಿಂತಂತೆ ಕಂಡು ಬರ್ತಾ ಇರುವಂಥದ್ದು. ಇದು ಕೇವಲ ಪಿಡಬ್ಲ್ಯೂಡಿ ಕಚೇರಿ ಆವರಣ ಮಾತ್ರ ಅಲ್ಲ, ಜಿಬಿಎ ಆವರಣ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಸರ್ಕಾರಿ ಕಚೇರಿ ಆವರಣದಲ್ಲಿ ಸರ್ಕಾರಿ ವಾಹನಗಳನ್ನು ಹೊರತುಪಡಿಸಿ ಬೇರೆ ಕಾರುಗಳನ್ನು ಪಾರ್ಕ್ ಮಾಡಲಾಗಿದೆ. ಒಂದು ಮುಂಜಾಗ್ರತಾ ಕ್ರಮವಾಗಿ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಈ ಪಾರ್ಕಿಂಗ್ಗಳಲ್ಲಿ ಹೆಂಗಂದರೆ ಹಾಗೆ ಯಾರೋ ಬಂದು ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾರೆ, ಕಾರುಗಳನ್ನು ನಿಲ್ಲಿಸಿ ಹೋಗ್ತಾರೆ ಅಂತಂದರೆ ಹೇಗೆ ಅನ್ನುವಂಥದ್ದು. ಯಾಕಂದರೆ ಗಮನಿಸ್ಬೋದು ನೋಡಿ, ಇನ್ನೊಂದು ಕಾರು ನಿಂತಿದೆ. ಈ ಕಾರು ಸಹ ಹಲವು ದಿನಗಳಿಂದ ಇಲ್ಲೇ ಪಾರ್ಕ್ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾರದ್ದು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ಸೆಕ್ಯೂರಿಟಿಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದು ವೇಳೆ ಅಧಿಕಾರಿಗಳದ್ದ ಅಥವಾ ಯಾರದ್ದೇ ಆಗಿದ್ದರೂ ಕೂಡ ಇಲ್ಲಿ, ಅದು ಕೂಡ ಸರ್ಕಾರಿ ಕಚೇರಿ ಆವರಣಗಳಲ್ಲಿ ಹೀಗೆ ತಮ್ಮ ಸ್ವಂತ ವಾಹನವನ್ನು ಹೇಗೆ ನಿಲ್ಲಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಸ್ಥಳ ಕೆಸಿ ಜನರಲ್, ಸ್ಥಳ ಶಕ್ತಿ ಸೌಧ. ದೆಹಲಿ ಸ್ಫೋಟದ ನಂತರವೂ ಎಚ್ಚೆತ್ತುಕೊಳ್ಳದಿದ್ರೆ ಹೇಗೆ? ಯಾರು ಬಂದು ವಾಹನ ನಿಲ್ಲಿಸಿ ಹೋದ್ರೂ ಕೇಳಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. ಸರ್ಕಾರಿ ಕಚೇರಿ ಆವರಣಗಳಲ್ಲಿ ಕಟ್ಟುನಿಟ್ಟಿನ ಪಾರ್ಕಿಂಗ್ ರೂಲ್ಸ್ ತನ್ನಿ, ಮುನ್ನೆಚ್ಚರಿಕೆ ನಿಯಮ ತನ್ನಿ ಅನ್ನೋದೇ ಪಬ್ಲಿಕ್ ಮನವಿ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.